ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಡಯನಾ ಕುರ್ಗ್. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ವೈಕುಂಠ ಏಕಾದಶಿಯ ದಿನ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡ್ರೆ ಭಕ್ತರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ. ಆದ್ರೆ ವೈಕುಂಠ ಏಕಾದಶಿಗೂ ಮುನ್ನವೇ ಘನಘೋರ ಮಹಾ ದುರಂತವೇ ನಡೆದೋಗಿದೆ. ತಿಮ್ಮಪ್ಪನ ದರ್ಶನವನ್ನ ಪಡೆಯೋದಕ್ಕೆ ಹೋದವರ ಬಾಳಲ್ಲಿ ವಿಧಿ ಆಟವಾಡ್ಬಿಟ್ಟಿದೆ. ಆಂಧ್ರದಲ್ಲಿ ಬಾರದ ಲೋಕಕ್ಕೆ ತೆರಳಿದ ತಿಮ್ಮಪ್ಪನ ಭಕ್ತರು ಅಂದ್ರೆ ದರ್ಶನದ ಟಿಕೆಟ್ ಪಡೆಯುವ ವೇಳೆ ನೂಕುನುಗ್ಗಲಾಗಿದೆ, ಕಾಲ್ತುಳಿತ ಉಂಟಾಗಿದೆ. ಈ ಕಾರಣದಿಂದ ಅಂದ್ರೆ ಕಾಲ್ತುಳಿತದಿಂದ 6 ಮಂದಿ ಸಾವಿಗೀಡಾಗಿದ್ರೆ ಹಲವರ ಸ್ಥಿತಿ ನಿಜಕ್ಕೂ ಗಂಭೀರವಾಗಿದೆ. ಇನ್ನು ನಿಜಕ್ಕೂ ಕೂಡ ವೈಕುಂಠ ಏಕಾದಶಿ ಇನ್ನೆರಡು ದಿನ ಇತ್ತು, ಅದಕ್ಕಿಂತ ಮುಂಚೆ ಘನಘೋರ ಮಹಾದುರಂತ ನಡೆದೋಗಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಪ್ರಮುಖವಾಗಿ ಮಾರ್ಗಶಿರ ಮಾಸದಲ್ಲಿ ಅಮಾವಾಸ್ಯೆ ಹಾಗೆ ಹುಣ್ಣಿಮೆನ ಕಳ್ಕೊಂಡು ಮೊದಲ ಏಕಾದಶಿ ಅಂತ ಇದನ್ನ ಕನ್ಸಿಡರ್ ಮಾಡಲಾಗತ್ತೆ. ಜೊತೆಗೆ ಇಲ್ಲಿ ಸಾವಿರಾರು ಭಕ್ತರು ಕೂಡ ಕ್ಯೂವಲ್ಲಿ ನಿಂತ್ಕೊಂಡಿದ್ರು ಟಿಕೆಟ್ ಅನ್ನ ಪಡ್ಕೊಳ್ಳೋದಕ್ಕೆ. ಟಿಟಿಡಿ ಏನು ಟಿಕೆಟ್ ವಿತರಣೆ ಮಾಡಲಾಗತ್ತೆ ಅಂತ ಹೇಳಿದ್ರು, ಹಾಗಾಗಿ ಕ್ಯೂಗಟ್ಲೆ ನಿಂತಿದ್ರು ಜನ. ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಅನಾರೋಗ್ಯದ ಕಾರಣದಿಂದಲೋ ಅಥವಾ ಒಂದು ನಂಬಿಕೆ ಇದೆ, ಉಪವಾಸದಿಂದ ದೇವರ ದರ್ಶನವಾದ್ರೆ ಒಳ್ಳೇದಾಗತ್ತೆ, ಶುಭವಾಗತ್ತೆ ಅಂತ. ಹಾಗಾಗಿ ಅಲ್ಲಿ ಕಾಯ್ಕೊಂಡಿದ್ದಂತಹ ಒಬ್ರು ಮಹಿಳೆ ಆಯತಪ್ಪಿಯಲ್ಲಿ ಬಿದ್ದೋಗಿದ್ದಾರೆ. ಜೊತೆಗೆ ಗೇಟ್ ಏನು ಕ್ಲೋಸ್ ಮಾಡಿದ್ರು ಅಲ್ಲಿವರೆಗೂ ಕೂಡ ಆ ಮಹಿಳೆಗೆ ಟ್ರೀಟ್ ಮಾಡೋದಕ್ಕೆ ಗೇಟನ್ನು ಓಪನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಸಾವಿರಾರು ಭಕ್ತರು ಒಮ್ಮಿಂದೊಮ್ಮೆ ಏಕಾಏಕಿ ನುಗ್ಗಿಬಿಟ್ಟಿದ್ದಾರೆ ಗೇಟನ್ನು ತಳ್ಳಿಕೊಂಡು. ಆ ಸಂದರ್ಭದಲ್ಲಿ 6 ಮಂದಿ ಭಕ್ತರು ಕೂಡ ಕಾಲ್ತುಳಿತಕ್ಕೆ ತುತ್ತಾಗಿರೋದು, ಸಾವಿಗೆ ಈಡಾಗಿರೋದು. ಜೊತೆಗೆ 20 ಮಂದಿ ಸ್ಥಿತಿ ಕೂಡ ಗಂಭೀರವಾಗಿದೆ, ಗಾಯಗಳಾಗಿದೆ. ಇನ್ನು ವೈಕುಂಠ ಏಕಾದಶಿಯ ದರ್ಶನದ ಟಿಕೆಟ್ಗೆ ನೂಕು ನುಗ್ಗಲು ಆಗತ್ತಲ್ಲಿ. ಇನ್ನು ಕ್ಯೂಗೆ ಏಕಾಏಕಿ ಬಂದು ನಿಂತ 4,000ಕ್ಕೂ ಅಧಿಕ ಭಕ್ತರು ಅಲ್ಲಿ ನೆರೆದಿದ್ರು. ಈ ವೇಳೆ ನೂಕು ನುಗ್ಗಲು ಉಂಟಾಗಿ ತಿಮ್ಮಪ್ಪನ 6 ಭಕ್ತರು ಸಾವಿಗೀಡಾಗಿರುವುದು. ಕಾಲ್ತುಳಿತದಲ್ಲಿ 50ಕ್ಕೂ ಹೆಚ್ಚು ತಿಮ್ಮಪ್ಪನ ಭಕ್ತರು ಗಂಭೀರರಾಗಿದ್ದಾರೆ, ಅವರ ಸ್ಥಿತಿ ಗಂಭೀರವಾಗಿಬಿಟ್ಟಿದೆ. ಇನ್ನು ತಿಮ್ಮಪ್ಪನ ಭಕ್ತೆ ಬಳ್ಳಾರಿ ಮೂಲದ ನಿರ್ಮಲ ಕೂಡ ದಾರುಣ ಸಾವಿಗೀಡಾಗಿದ್ದಾರೆ. ಲಾವಣ್ಯ ಸ್ವಾತಿ ಇವರಿಗೆ 37 ವರ್ಷವಾಗಿತ್ತು. ಇನ್ನು ಶಾಂತಿ, ಮಲ್ಲಿಗ ಬಾಬು ನಾಯ್ಡು ಇವರೆಲ್ಲರೂ ಕೂಡ ಸಾವಿಗೀಡಾಗಿರೋದು. ರಜನಿಯನ್ನ ಸೇರಿ ತಿರುಪತಿ ತಿಮ್ಮಪ್ಪನ 6 ಭಕ್ತರ ದುರಂತ ಅಂತ್ಯವಾಗಿದೆ. ಇನ್ನು ವೈಕುಂಠ ಏಕಾದಶಿಯ ದರ್ಶನಕ್ಕೆ ನಿಜಕ್ಕೂ ಕೂಡ ಟಿಕೆಟ್ಗೆ ಪರ್ಟಿಕ್ಯುಲರ್ಲಿ ನೂಕು ನುಗ್ಗಲು ಸಂಭವಿಸಿತ್ತಲ್ಲಿ. ಕ್ಯೂಗೆ ಏಕಾಏಕಿ ಬರೋಬ್ಬರಿ 4,000ಕ್ಕೂ ಅಧಿಕ ಭಕ್ತರು ಕ್ಯೂವಲ್ಲಿ ನಿಂತ್ಕೊಂಡಿದ್ರು. ಆ ವೇಳೆಯಲ್ಲಿ ಒಬ್ರು ಮಹಿಳೆ ಆಯತಪ್ಪಿ ಬಿದ್ರು, ಗೇಟನ್ನ ತೆರವುಗೊಳಿಸಲೇಬೇಕಾಗಿತ್ತು. ಆ ಸಂದರ್ಭದಲ್ಲಿ ಟಿಕೆಟ್ ನನಗೂ ಬೇಕು ಅಂತ ತಾ ಮುಂದೆ ದೌಡಾಯಿಸಿದ್ರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕಿಕ್ಕಿರಿದಂತಹ ಜನಸಂದಣಿ, ಕಿಕ್ಕಿರಿದಂತಹ ಭಕ್ತರ ವೃಂದ. ಇನ್ನು ಕಾಲ್ತುಳಿತದಲ್ಲಿ 50ಕ್ಕೂ ಹೆಚ್ಚು ತಿಮ್ಮಪ್ಪನ ಭಕ್ತರು ಗಂಭೀರ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅವರನ್ನ ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಎಸ್ಪೆಷಲಿ ನಮ್ಮ ಬಳ್ಳಾರಿ ಮೂಲದ ನಿರ್ಮಲಾ ಅನ್ನುವಂಥ ಭಕ್ತೆ ಕೂಡ ದಾರುಣವಾಗಿ ಸಾವಿಗೀಡಾಗಿರೋದು. ಜೊತೆಗೆ 37 ವರ್ಷದ ಲಾವಣ್ಯ ಸ್ವಾತಿ, 35 ವರ್ಷದ ಶಾಂತಿ ಹಾಗೆ ಮಲ್ಲಿಗ ಬಾಬು ನಾಯ್ಡು ಕೂಡ ಸಾವಿಗೀಡಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿರುಪತಿಗೆ ಸಿಎಂ ಚಂದ್ರಬಾಬು ನಾಯ್ಡು ವಿಸಿಟ್ ಕೊಡ್ತಾರೆ. ಟಿಟಿಡಿ ಮುಖ್ಯಸ್ಥರೊಂದಿಗೆ ಸಭೆಯನ್ನ ನಡೆಸಿದ್ದಾರೆ ಚಂದ್ರಬಾಬು ನಾಯ್ಡು. ಅಗತ್ಯ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಿಎಂ ಚಂದ್ರಬಾಬು ನಾಯ್ಡು ಸಲಹೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ದುರಂತದಿಂದ ಟಿಟಿಡಿ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನು ವೈಕುಂಠ ಟಿಕೆಟ್ ಏನು ಕೊಡ್ತಾ ಇದ್ರು ಅದು ಸ್ಥಗಿತವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿರುಪತಿಗೆ ಸಿಎಂ ಚಂದ್ರಬಾಬು ನಾಯ್ಡು ವಿಸಿಟ್ ಕೊಡ್ತಾರೆ. ಏನಾಗಿತ್ತು ಪ್ರಾಬ್ಲಮ್, ಮೊದಲೇ ಕಟ್ಟೆಚ್ಚರವನ್ನ ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರಲಿಲ್ವಾ, ಈ ಬಗ್ಗೆ ಕೂಡ ಟಿಟಿಡಿ ಮುಖ್ಯಸ್ಥರೊಂದಿಗೆ ಸಭೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಹಾಗೆ ಇವತ್ತು ವಿಸಿಟ್ ಕೊಡ್ತಾರೆ ತಿರುಪತಿಗೆ. ಇನ್ನು ಅಗತ್ಯ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಿಎಂ ಚಂದ್ರಬಾಬು ನಾಯ್ಡು ಅವರು ಸಲಹೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ತಿಳಿಸಲಾಗಿದೆ. ಇನ್ನು ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಕೂಡ ಟಿಕೆಟ್ ಕೊಡಲಾಗತ್ತೆ ಅಂತ ತಿಳಿಸಿದ್ರು, ಅದನ್ನೆಲ್ಲ ಕೂಡ ಸ್ಥಗಿತಗೊಳಿಸಲಾಗಿದೆ, ಕ್ಯಾನ್ಸಲ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ 6 ಮಂದಿ ಏನು ಅಲ್ಲಿ ದುರಂತಕ್ಕೀಡಾದ್ರು, ಸಾವನ್ನಪ್ಪಿದ್ರು. ದುರಂತದಿಂದ ಈಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ. ಜೊತೆಗೆ ವೈಕುಂಠ ಟಿಕೆಟ್ ವಿತರಣೆ ಕೂಡ ಸ್ಥಗಿತ ಮಾಡಲಾಗಿದೆ. ಇನ್ನು ಚಂದ್ರಬಾಬು ನಾಯ್ಡು ಆಂಧ್ರದ ಸಿಎಂ ಇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿರುಪತಿಗೆ ವಿಸಿಟ್ ಕೊಡ್ತಾರೆ. ಅಂದ್ರೆ ಇವರು ಒಂದು ಆ ಸ್ಥಾನವನ್ನ, ಸಿಎಂ ಸ್ಥಾನವನ್ನ ಅಲಂಕರಿಸಿದ ಮೇಲೆ ತಿರುಪತಿಯಲ್ಲಿ ಒಂದಲ್ಲ ಎರಡನೇ ಈ ಪ್ರಕರಣ. ಮೊದಲು ಕೂಡ ಏನು ಲಡ್ಡುವಿನಲ್ಲಿ ತುಪ್ಪದ ಬಳಕೆ ಆಗಿತ್ತು, ದನದ ಕೊಬ್ಬಿನ ಮಿಶ್ರಣ ಇತ್ತು ಅಂತ ಕೂಡ ಉಲ್ಲೇಖ ಮಾಡಲಾಗಿತ್ತು. ಮತ್ತೆ ತಿರುಪತಿಯಲ್ಲಿ ಮತ್ತೊಂದು ದುರಂತ, ಅದು ಕೂಡ 6 ಮಂದಿ ಭಕ್ತಾದಿಗಳು ಸಾವಿಗೀಡಾಗಿರೋದು.
ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಏನು 6 ಮಂದಿ ನೆನ್ನೆ ತಿರುಪತಿಯಲ್ಲಿ ಸಾವನ್ನಪ್ಪಿದ್ರು, ಹಲವರಿಗೆ ತೀವ್ರವಾಗಿ ಗಾಯಗಳು ಕೂಡ ಆಗಿತ್ತು, ಅವ್ರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ರು.